ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಲ್ಲಿಂದ ಕಂಟಿನ್ಯೂ ಆಗಿದೆ ವೀಡಿಯೋ. ನಾನು ಊರಿಗೆ ಬಂದೆ, ನಾನು ಚೀಕು ಬಿಟ್ಟೋಗಿದ್ದೆ. ಹಳೆ ವೀಡಿಯೋ ಎಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಚೀಕುನ ಬಿಟ್ಬಿಟ್ಟು ಹೋಗಿದ್ದೆ. ಅವ್ನು ಬಂದ ತಕ್ಷಣ ಬಿಟ್ಟೆ ಹೋಗ್ತಿರ್ಲಿಲ್ಲ, ಹಂಗೆ ಹಚ್ಕೊಂಡ್ಬಿಟ್ಟಿದ್ದ. ಆಮೇಲೆ ಅಮ್ಮ ಆಚೆ ಹೋಗಿದ್ರು, ಅವ್ನು ಮಲಗಿದ್ದ. ಚೋ ಮಾಡಿದರು, ಅಂದರೆ ಅವರೆಕಾಯಿನ ಮಾಡ್ತಾರಲ್ಲ ಖಾರ, ಆ ಥರ ಮಾಡಿದರು. ನೆಕ್ಸ್ಟ್ ನೈಟ್ಗೆ ರೈಸ್ಗೆ ಇಕ್ತಿದ್ದೆ. ಸಾಂಬಾರು ಮಾಡಿದರು ಅಮ್ಮ ಆಗಲೇ. ನಾನು ರೈಸ್ಗೆ ಇಕ್ಕಿ ಮಿಡ್ ವೀಕ್ ಎಲಿಮಿನೇಷನ್ ಇತ್ತಲ್ಲ, ಅದು ನೋಡ್ತಿದ್ವಿ ಯಾರು ಹೋಗ್ತಾರೆ ಅಂತ ಕ್ಯೂರಿಯಾಸಿಟಿ ಆಗಿ ನೋಡ್ಕೊಂಡು ಕೂತಿದ್ವಿ ಇಬ್ಬರೂ. ಧಾರಾವಾಹಿ ಮುಗಿದ ತಕ್ಷಣ ಇದು ಬಂತು ಬಿಗ್ ಬಾಸು, ಅದನ್ನು ನೋಡಿಕೊಂಡು ಇಬ್ಬರು ಮಲ್ಕೊಂಡ್ವಿ. ಮತ್ತು ನೆಕ್ಸ್ಟು ಇನ್ನು ಬೆಳಗ್ಗೆ ಎದ್ದು ಸಂಕ್ರಾಂತಿ ಹಬ್ಬಕ್ಕೆ ಅಮ್ಮ ಕೆಲಸ ಇತ್ತು, ಡ್ಯೂಟಿ ಇದ್ದಿದ್ದರಿಂದ ಹೋದರು. ನೆಕ್ಸ್ಟ್ ನಾನು ಅಡುಗೆ ಮಾಡ್ತಿದ್ದೆ. ಸಾಂಬಾರು ಮಾಡಿ, ಅನ್ನ ಮಾಡಿ, ಬಜ್ಜಿ ಮಾಡಬೇಕಿತ್ತು ಮತ್ತು ಪಾಯಸ ಮಾಡಬೇಕಿತ್ತು. ಎಲ್ಲ ಮಾಡಿ ಮುಗಿಸ್ದೆ. ನಮ್ಮ ಸಾಯಿಬ್ರು ಮನೆ ಕ್ಲೀನ್ ಮಾಡಿ ಹೋಗಿದ್ರು. ಅಮ್ಮ ಎಲ್ಲ ಅಂಟ್ತಾ ಇದ್ದವನು, ಅದನ್ನೇ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ನೆಕ್ಸ್ಟು ಅವನಿಗೆ ಸ್ನಾನ ಮಾಡಿಸಿ, ನಾನು ಸ್ನಾನ ಮಾಡಿಕೊಂಡು ಅವನಿಗೆ ತಲೆ ಬಾಚೋಣ ಅಂತ ಕೂತ್ಕೊಂಡೆ. ತಲೆ ಬಾಚಿಸ್ಕೊತಾನೆ ಇರಲಿಲ್ಲ ಅವನು. ನೋಡ್ತಿರ್ಬೋದು ಹಿಂಗೆ ಆಡ್ತಾನೆ ಅಂತ. ಹಿಂಗೆ ಇಬ್ಬರು ಆಟ ಆಡಿಕೊಂಡು ಅವನಿಗೂ ತಲೆ ಎಲ್ಲ ಬಾಚಿ ಅವನು ಆಟ ಆಡಿಸಿದೆ. 2.5 ತಿಂಗಳು ಹಾಗೇ ಇತ್ತು ಅನಿಸುತ್ತೆ. ಅವನು ನೋಡೇ ಇರಲಿಲ್ಲ. ನಾನು ಬಂದ ತಕ್ಷಣ ಎಲ್ಲ ಫುಲ್ಲು ಕಾಲು ಕೈ ಎಲ್ಲ ಕೆರೆದಿಕ್ಬಿಟ್ಟಿದ್ದಾನೆ. ಆಮೇಲೆ ಎಲ್ಲ ಸಾರೆಲ್ಲ ಮಾಡಿಸಿ ಇಬ್ಬರು ರೆಡಿ ಆದ್ವಿ. ಆಮೇಲೆ ಒಂದು ರೀಲ್ ಮಾಡಿದ್ವಿ ಇಬ್ಬರು. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ನಾನು ಅಪ್ಲೋಡ್ ಮಾಡಿದ್ದೆ ಮುಂಚೆನೇ ಇನ್ಸ್ಟಾಗ್ರಾಮಲ್ಲಿ, ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು. ಯೂಟ್ಯೂಬಲ್ಲಿ ಮಾಡಿದ್ದೀನಿ, ಚೆಕ್ ಮಾಡಿ ಅನ್ಸುತ್ತೆ ರೀಲ್ ನೋಡಿ. ಸಾಂಗ್ ಚೆನ್ನಾಗಿದೆ ಅದು. ನೆಕ್ಸ್ಟು ನಮ್ಮ ಅತ್ತೆ ಹಂಗೆ ಕಡಲೆಕಾಯಿ ತಂದಿದ್ರು ನೆನ್ನೆನೆ, ಅದನ್ನು ತಿಂತಾಯಿದ್ದೆ. ಕಡಲೆಕಾಯಿ ನಾನು ತಿಂತಿದ್ದೆ ಗೊತ್ತಾಗಿ ತೊಗೊಬಂದಿದ್ರು. ನೈಟ್ ಮಾಮೂಲಿ ಟಿ ವಿ ನೋಡ್ಕೊಂಡು ಕೂತಿದ್ದೆ. ನಮ್ಮ ಅವನಿಗೂ ಕಡಲೆಕಾಯಿ ಎಲ್ಲ ಬಿಟ್ಟು ಸಾಕ್ತಾಯಿದ್ರು, ತಿಂತಾನೆ ಅಂತ ನೋಡ್ತಾಯಿದ್ರು. ಅವ್ನು ತಿಂತಾನೆ ಕಡಲೆಕಾಯಿ ಎಲ್ಲ. ಮತ್ತು ಅವರೆಕಾಯಿ ಬೇಯಿಸಿದ್ರು ಸಂಕ್ರಾಂತಿ ಹಬ್ಬಕ್ಕೆ ಅಂತ, ಅದನ್ನು ತಿಂದು ಪಾಯಸ ಮಾಡಿದ್ನಲ್ಲ ಅದನ್ನ ಕುಡಿತಾಯಿದ್ದೆ. ಮಿಕ್ಚರನ್ನ ಪಾಯಸ ಜೊತೆ ಸ್ವಲ್ಪ ತೊಗೊಂಡು ಅದನ್ನು ತಿಂದು ಅವ್ನು ನೋಡ್ತಾ ಇರ್ಬೋದು. ಅಮ್ಮ ಆಚೆ ಹೋದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡ್ತಾನೆ. ಇನ್ನು ಅಮ್ಮ ಚಾಕ್ಲೇಟ್ ತಂದಿದ್ರು. ಚಾಕ್ಲೇಟ್ ಜಾಸ್ತಿ ತಿಂತಿದ್ದಲ್ವಾ, ಹಂಗಾಗಿ ಚಾಕ್ಲೇಟೆಲ್ಲ ತಂದಿಕ್ಕಿದ್ರು. ಚಾಕ್ಲೇಟ್ ಎಲ್ಲ ತಿಂದು ನೈಟ್ಗೆ ರೊಟ್ಟಿ ಹಾಕಿದ್ರು, ಪರ್ಪ್ ರೊಟ್ಟಿ ಅಂತ ಮಾಡಿದರು. ಚೆನ್ನಾಗಿತ್ತು. ಇವತ್ತಿನ ಡೇ ಇಷ್ಟ ಆಗಿತ್ತು. ನಿಮ್ಗೆ ನನ್ನ ವೀಡಿಯೋಗಳು ಇಷ್ಟ ಆಗ್ತಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.